ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದು ಕೊನೆಯ ಪೇಪರು. ನಮ್ಮ ದಕ್ಷಿಣ ಕನ್ನಡದ ರಾಜಕುಮಾರ ಆಗಿರುವಂತಹ ಭವಿತ್ ಅವರು ಕಳಿಸಿಕೊಟ್ಟಿರುವಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿ ಇವರು ನಮಗೆ ಸುಮಾರು ಐ ಥಿಂಕ್ ಅರೌಂಡ್ 6 to 7 ಕ್ವಶನ್ ಪೇಪರ್ಸ್ ಹಿ ಹ್ಯಾಸ್ ಸೆಂಟ್ ಅಟ್ ಎ ಟೈಮ್. ಒಂದು ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಆಪ್ಷನಲ್ ಕನ್ನಡ, ಇಂಗ್ಲೀಷು, ಈ ರೀತಿಯಾಗಿ ಆನ್ ಸ್ಪಾಟಲ್ಲೇ 7 ನೆನ್ನೆ ಲೈವ್ ಹೋಗಿದ್ದಕ್ಕೆ ಬಂದು ಪಾಪ ನಿಜವಾಗಿಯೂ ಒಂದು ಸಲಾಮ್ ನಿಮಗೆ, ಆಯಿತಾ. ಪ್ರತಿಯೊಬ್ಬರು ಕೂಡ ನಮ್ಮ ಯಾರು ದಕ್ಷಿಣ ಕನ್ನಡದ ರಾಜಕುಮಾರ ಭುವಿತ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಬೇಕು. ವಿಡಿಯೋ ನೋಡ್ತಾ ಇರೋರು ಬನ್ನಿ ಸರ್. ಈಗ ಸೆಕೆಂಡ್ ಇಯರ್ PUC ಇಂಗ್ಲೀಷ್ ಕ್ವಶನ್ ಪೇಪರ್ ನಾವು ಕೊಟ್ಟಿರುವಂಥ ಪ್ರಶ್ನೆಗಳು ಇವರ ಎಕ್ಸಾಮಲ್ಲಿ ಬಂದಿದ್ವಾ ಅಥವಾ ಇಲ್ಲೋ ನೋಡ್ಕೊತ ಹೋಗೋಣ. ಫಸ್ಟ್ ಇಂಟರ್ನಲ್ ಎಕ್ಸಾಮಿನೇಷನ್ ಜುಲೈ 2025 ಅಂತ ಕ್ಲಿಯರಾಗಿ ಇದೆ, ಹೌದಲ್ವಾ? ಇದೇ ವರ್ಷದ ಕ್ವಶನ್ ಪೇಪರು. ಪಾರ್ಟ್ ಎನಲ್ಲಿ ನಿಮಗೆಲ್ಲರಿಗೂ ಕೂಡ 4 MCQsಗಳು ಇದ್ದಾವೆ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದಿ ರೈಟ್ ಆಪ್ಷನ್. 4ರಲ್ಲಿ ಯಾವುದೋ ಒಂದು ಮಾತ್ರ ಸರಿಯಾದ ಉತ್ತರ ಆಗಿರುತ್ತೆ. ಮಗು ಕರೆಕ್ಟಾಗಿ ಹಾಕಿದಾರೋ ಇಲ್ಲವೋ ಪ್ರತಿಯೊಂದು ಕೂಡ ನಾವು ನೋಡ್ತಾ ಈಗ ಹೋಗವ ಬನ್ನಿ. ಅಕಾರ್ಡಿಂಗ್ ಟು ರೋಮಿಯೋ, ವೆನ್ ಹಿ ಟಚಸ್ ಜೂಲಿಯಟ್ಸ್ ಹ್ಯಾಂಡ್ ವಾಟ್ ವಿಲ್ ಹ್ಯಾಪನ್ ಅಂತ. ರೋಮಿಯೋ ಒಂದು ಆಸೆಯನ್ನು ಇಟ್ಕೊಂಡಿರ್ತಾನೆ, ಜೂಲಿಯಟನ್ನು ನಾನು ಮುಟ್ಟಬೇಕು ಅಂತ. ಮುಟ್ಟಿದ ಮೇಲೆ ಏನಾಗುತ್ತೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಹಿಸ್ ರೂಡ್ ಹ್ಯಾಂಡ್ ವಿಲ್ ಬಿ ಬ್ಲೆಸ್ಡ್ ಅನ್ನುವಂಥದ್ದು ಮಗು ಟಿಕ್ ಹಾಕಿದೆ. ಇದು ಸರಿನಾ ಆನ್ಸರು ಅಂತ? ಎಸ್, 100% ಸರಿಯಾದ ಉತ್ತರ. ದಟ್ ಆನ್ಸರ್ ಈಸ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ಚೂಸ್ ದಿ ಕರೆಕ್ಟ್ ಸೀಕ್ವೆನ್ಸ್ ವಿತ್ ರೆಫರೆನ್ಸ್ ಟು 2 ಡಿಯರಲ್ಲಿ ಇರುವಂತಹ ಸರಿಯಾದ ಒಂದು ಸೆಂಟೆನ್ಸು ಯಾವುದು ಇದರಲ್ಲಿ ನೋಡಿ ಅಂತ ಇದೆ. ಈಗ ಮಗು ಇದರಲ್ಲಿ ಎ ಹಾಕಿದೆ, ಮೊದಲು ನಾವು ಕೂಡ ಎಯನ್ನು ಓದೋಣ. ಡೆತ್ ಸೆಂಟೆನ್ಸ್, ನೋ ಮೀನ್ಸ್ ಆಫ್ ಎಕ್ಸಿಕ್ಯೂಷನ್, ಲೆಟರ್ ಟು ಫ್ರೆಂಚ್ ಗೌರ್ಮೆಂಟ್, 16,000 ಫ್ರಾನ್ಸ್, ಲೆಟರ್ ಟು ಇಟಾಲಿಯನ್, 12,000 ಫ್ರಾನ್ಸ್, ಸೋಲ್ಜರ್ಸ್ ರೆಫ್ಯೂಸ್ ಟು ಎಕ್ಸಿಕ್ಯೂಟ್, ಆಲ್ಟರ್ನೇಟ್ ಡೆತ್ ಸೆಂಟೆನ್ಸ್ ಸರಿಯಾಗಿ ಇದೆ. ರೆಫ್ಯೂಸ್ ಟು ಎಕ್ಸಿಕ್ಯೂಟ್, ನೋಡಿ ಎ ಕರೆಕ್ಟಾಗಿ ಇದೆ, ಆಯಿತಾ. ನೋ ಮೀನ್ಸ್ ಆಫ್ ಎಕ್ಸಿಕ್ಯೂಷನ್, ಸೋಲ್ಜರ್ಸ್ ರೆಫ್ಯೂಸ್, ಸಾರಿ BCD ಎಲ್ಲವೂ ಕೂಡ ತಪ್ಪು. ಯಾರು ಭುವಿತ್ ಅವರೇ, ರಾಜ್ಕುಮಾರನೇ ಕಣ್ರಿ, ಇದು ಸೆಕೆಂಡ್ ಆನ್ಸರ್ ಆಲ್ಸೋ ಸರಿ. ಬನ್ನಿ ಈಗ ಕ್ವಶನ್ ನಂಬರ್ 3, ಅಕಾರ್ಡಿಂಗ್ ಟು ದ ಸ್ಪೀಕರ್ ಆಫ್ ಆನ್ ಚಿಲ್ಡ್ರನ್, ಲೈಫ್ ಡಸ್ ನಾಟ್ ಟ್ಯಾರಿ ವಿತ್ ಡ್ಯಾಶ್ ಅಂತ ಇದೆ. ಥ್ಯಾರೀಸ್ ಅಂತ ಹೇಳಿದರೆ ಸ್ಟಾಪ್ ಅಂತ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಲೈಫ್ ಡಸ್ ನಾಟ್ ಥ್ಯಾರೀಸ್ ಮೀನ್ಸ್ ಸ್ಟಾಪ್ ಬೈ ಥಿಂಕಿಂಗ್ ಅಬೌಟ್ ಎಸ್ಟರ್ಡೇ ಅಂತ. ನಿನ್ನೆ ಆಗಿದ್ದನ್ನು ನೆನೆಸಿ ಜೀವನ ಯಾವತ್ತೂ ಕೂಡ ನಿಂತುಕೊಳ್ಳು. ಆ ನಿನ್ನೆ ಅನ್ನಲಿಕ್ಕೆ ಎಸ್ಟರ್ಡೇ ಅಂತ ಹೇಳ್ತೀವಿ. ಇಲ್ಲಿ ನಮ್ಮ ರಾಜಕುಮಾರ ಕರೆಕ್ಟಾಗಿ ಆನ್ಸರನ್ನು ಟಿಕ್ ಹಾಕಿದ್ದಾರೆ, ಧನ್ಯವಾದಗಳು. ಕ್ವಶನ್ ನಂಬರ್ 4, ಮ್ಯಾಚ್ ದಿ ಫಾಲೋಯಿಂಗ್ ವಿತ್ ಕಾಲಮ್ ಬಿ ಅಂತ ಇದೆ. ಡ್ರಾಮೆಟಿಕ್ ಚಿಪ್ಕೋ ಆ್ಯಕ್ಷನ್ ಇನ್ ಅದ್ವಾನಿ, ನವಧನ್ಯ ಫಾರ್ಮ್, ನವಧನ್ಯ ಮೂಮೆಂಟ್, ಇದಿಷ್ಟು ಇದೆ ಈಗ, ಹೌದಲ್ವಾ? ನವಧನ್ಯ ಫಾರ್ಮ್, ನವಧನ್ಯ ಮೂಮೆಂಟ್ ಎಲ್ಲಿದೆ ಬನ್ನಿ ಈಗ ನೋಡ್ತಾ ಹೋಗೋಣ. ಫಸ್ಟ್ ಆನ್ಸರ್ ಸಿ ಅಂತ ಇದೆ, ಇವರು ಟಿಕ್ ಹಾಕಿರುವಂಥದ್ದು, ಹೌದಾ? 1977, ಹೌದು ಸರ್. ಹಾಗಿದ್ರೆ 1ಗೆ ಸಿ ಎಲ್ಲಾದರೂ ಇದೆಯಾ? ಎಲ್ಲೂ ಕೂಡ ಇಲ್ಲ. ಹಾಗಿದ್ರೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 4, ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್, 100%. ಮಕ್ಕಳೇ, ಇದನ್ನು ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕಲಿಸಿದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಸ್ ಗಿವನ್ ಇನ್ ದಿ ಬ್ರಾಕೆಟ್ ಅಂತ. ಇದನ್ನು ಸಂಪೂರ್ಣವಾಗಿ ಕಲಿಸಿದ್ದೇನೆ, ಈಗಲೂ ಕೂಡ ಕಲಿಸ್ತಾ ಇದ್ದೇನೆ. ಒಂದು ಆನ್ಸರ್ ನೀವೇ ನನಗೆ ಕಮೆಂಟಲ್ಲಿ ತಿಳಿಸಬೇಕು. ದಿ ವಾರ್ ಅಗೇನ್ಸ್ಟ್ ದ ಅರ್ತ್ ಬಿಗಿನ್ ವಿತ್ ದಿ ಐಡಿಯಾ ಆಫ್ ಸಪ್ರೇಟ್ನೆಸ್, ಇಟ್ಸ್ ಕಂಟೆಂಪ್ರರಿ ಸೀಡ್ಸ್. ನೋಡಿ ವಿದ್ಯಾರ್ಥಿಗಳೇ, ನಮಗೆ ಪ್ಯಾಸೇಜ್ ಅರ್ಥ ಆಗಲಿಲ್ಲ ಅಂದರೆ ಅರ್ಥ ಆಗಲಿಲ್ಲ, ತಲೆ ಕೆಡಿಸ್ಕೋಬೇಡಿ. ಫುಲ್ ಸ್ಟಾಪ್ ಎಲ್ಲಿಂದ ಇದೆಯೋ ಅಲ್ಲಿಂದ ಓದಿ. ಇಟ್ಸ್ ಕಂಟೆಂಪ್ರರಿ ಸೀಡ್ಸ್ ಡ್ಯಾಶ್ ಸೋ ಅಂತ ಇದೆ. ಸೋ ಅಂದರೆ ಬಿತ್ತನೆ ಮಾಡುವಂಥದ್ದು, ಅದನ್ನು ಪಾಸ್ಟ್ ಪಾರ್ಟಿಸಿಪಲಲ್ಲಿ ನಾವು ಸೋನ್ ಅಂತ ಕರಿತೀವಿ, SOWN ಅಂತ. ಕ್ಲಿಯರ್? ಈಗ ಸೀಡ್ಸ್ ಅನ್ನುವಂಥದ್ದು ಬಹುವಚನ, ಹಾಗಾಗಿ ನಾವು ವರ್ ಅಂತ ಒಂದು ವರ್ಬನ್ನು ಎಕ್ಸ್ಟ್ರಾ ಯೂಸ್ ಮಾಡ್ತೀವಿ ಇಲ್ಲಿ, ಯಾಕಂದರೆ ಪ್ಯಾಸಿವ್ ವಾಯ್ಸು. ಸರಿಯಾದ ಉತ್ತರ ಬಂದು ವರ್ ಸೋನ್, SOWN, ವರ್ WER, ವರ್ ಸೋನ್, SOWN ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ವೆನ್ ದಿ ಲಿವಿಂಗ್ ಅರ್ತ್ ಡ್ಯಾಶ್ ಅಂತ ಇದೆ, ಅದಕ್ಕೆ ಸರಿಯಾದ ಉತ್ತರ ವಾಸ್ ಟ್ರಾನ್ಸ್ಫಾರ್ಮ್ಡ್. ನೋಡಿ, ಅರ್ತ್ ಭೂಮಿ ಒಂದು, ಹಾಗಾಗಿ ವಾಸ್ ಟ್ರಾನ್ಸ್ಫಾರ್ಮ್ಡ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್? ಇಂಟು ಡೆಡ್ ಮ್ಯಾಟರ್ ಟು ಫೆಲಿಸಿಟೇಟ್ ದಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್, facilitate the industrial revolution.
ಡೈವರ್ಸಿಟಿ ಡ್ಯಾಶ್ ಬೈ ಮೊನೋಕಲ್ಚರ್ಸ್ ಅಂತ ಇದೆ. ಇದಕ್ಕೆ ಉತ್ತರ ನೀವೇ ಕಲಿಸಬೇಕು ಆಯಿತಾ. ಏನು ಇದಕ್ಕೆ ಸರಿಯಾದ ಉತ್ತರ ಅಂತ. ರಿಪ್ಲೇಸಿಗೆ V3 ಫಾರ್ಮನ್ನು ಮಾಡಿ ಪಾಸ್ಟ್ ಟೆನ್ಸು ಹಾಗೂ ಒಂದು ವರ್ಬನ್ನು ಕಳಿಸ್ಬೇಕು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. The king would dash account of his income and expenditure at the end of the every week. When he noticed new items of expenditure, he would dash the cost of each item ಅಂತ ಇದೆ. 2 ಡ್ಯಾಶ್ಗಳಿದ್ದಾವೆ, 2 ನಿಮಗೆ 3 ಆಪ್ಷನ್ಸ್ಗಳನ್ನು ನೀಡಿದ್ದಾರೆ. ಈಗ ಮಗು ಬರೆದಿರೋದನ್ನು ಕರೆಕ್ಟೋ ಇಲ್ಲವೋ ನೋಡೋಣ. ಎಲ್ಲಿದೆ ಕ್ವಶನ್ ನಂಬರ್ 6ಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ. ದ ಕಿಂಗ್ ವುಡ್ ಡ್ಯಾಶ್ ದಿ ಅಕೌಂಟ್ ಆನ್ ಹಿಸ್ ಇನ್ಕಮ್ ಅಂತ ಇದೆ. ಹಿ ವುಡ್ ಡ್ಯಾಶ್ ದಿ ಕಾಸ್ಟ್ ಆಫ್ ಈಚ್ ಐಟಮ್ ಆಯಿತಾ. ನ್ಯೂ ಐಟಮ್ಸ್ ಹಿ ವುಡ್ ಲುಕ್ ನೋಡಿ. ಈಗ ಸರಿಯಾದ ಉತ್ತರ ಇವರು ತಪ್ಪಾಗಿ ಬರೆದಿದ್ದಾರೆ ಮಗು ಆಯಿತಾ. ದ ಕಿಂಗ್ ವುಡ್ ರೆಕನ್ ಅಪ್ ಅನ್ನುವಂಥದ್ದು ಸರಿಯಾದ ಉತ್ತರ, ಫಸ್ಟ್ ಆನ್ಸರ್ ಆಗಬೇಕದು ಆಯಿತಾ. ಹಿ ನೋಟಿಸ್ಡ್ ನ್ಯೂ ಎಕ್ಸ್ಪೆಂಡಿಚರ್ ಐಟಮ್ಸ್ ಆಫ್ ಎಕ್ಸ್ಪೆಂಡಿಚರ್ ಹಿ ವುಡ್ ಲುಕ್ ಓವರ್ ದಿ ಕಾಸ್ಟ್ ಆಫ್ ಈಚ್ ಐಟಮ್ ಅಂತ, ಅದು ಸರಿಯಾದ ಉತ್ತರ ಆಗಿರುತ್ತೆ ಆಯಿತಾ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಮುಂದಿನ ಭಾಗವನ್ನು ಈಗ ನೋಡ್ತಾ ಹೋಗೋಣ ನಾವು. ಇಲ್ಲಿ 2 ಅಂಕಗಳನ್ನು ಅವರು ಕಳೆದುಕೊಂಡಿದ್ದಾರೆ. ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದಿ ಫಾಲೋಯಿಂಗ್ ಅಂತ ಇದೆ. ಇದನ್ನು ನೋಡ್ತಾ ಹೋಗೋಣ. ರಿವರ್ಸ್ ಕಂಟಿನ್ಯೂ ಟು ಬಿ ವೆರಿ ಇಂಪಾರ್ಟೆಂಟ್. ನೋಡ್ರೋ, ಇದು ಬಹಳ ಈಸಿ ಕಣ್ರಪ್ಪ. ಮೇಲ್ಗಡೆ 4 ಲೈನ್ ಓದಿ ಕೆಳಗಡೆ ಮ್ಯಾಚ್ ದ ಫಾಲೋಯಿಂಗಲ್ಲಿ ಆನ್ಸರನ್ನು ಬರೆದರೆ ಮುಗದೇ ಹೋಯಿತು. ಅದಕ್ಕೂ ಕೂಡ ಆಪ್ಷನ್ ನೀಡಿದ್ದಾರೆ. ಈಗ ನಾನು ಓದ್ತಾ ಹೋಗ್ತೀನಿ, ನಿಮಗೆ ಆನ್ಸರ್ ಗೊತ್ತಾಗುತ್ತೆ ನೋಡಿ. ಈಗ ನದಿಗಳು ರಿವರ್ಸ್ ಕಂಟಿನ್ಯೂ ಟು ಬಿ ಎ ವೆರಿ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಫುಡ್ ಅಪಾರ್ಟ್ ಫ್ರಮ್ ಬೀಯಿಂಗ್ ಎ ರಿಚ್ ಸೋರ್ಸ್ ಆಫ್ ಫಿಶ್. ದೇ ಅಂತ ಇದೆ. ದೇ ಅಂದರೆ ಏನು, ಇಲ್ಲಿ ನದಿಗಳು ಅಂತ ಬರೀಬೇಕಾಗತ್ತೆ. ಅರ್ಥ ಆಗತ್ತರೋ ಎಲ್ಲರೂ? ಹೌದಲ್ವಾ? ದೇ ಅಂದರೆ ಯಾರಿಲ್ಲಿ ನೋಡಿ. ಇಲ್ಲಿ ರಿವರ್ಸ್ ಕಂಟಿನ್ಯೂ ಟು ಬಿ ವೆರಿ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಫುಡ್ ಅಪಾರ್ಟ್ ಫ್ರಮ್ ಬೀಯಿಂಗ್ ಎ ರಿಚ್ ಸೋರ್ಸ್ ಆಫ್ ಫಿಶ್. ದೇ ಇಂಡೈರೆಕ್ಟ್ಲಿ ಏಡ್ ಅಗ್ರಿಕಲ್ಚರ್ ವಿಚ್ ಅಂದರೆ ಅಗ್ರಿಕಲ್ಚರ್ ಅಂತ ನೋಡಿ. ಫಸ್ಟ್ ಒನ್ ಆನ್ಸರ್ ಏನು, ರಿವರ್ಸ್ ಅಂತ. ಸೆಕೆಂಡ್ ಒನ್ ಆನ್ಸರ್ ಏನು ಪ್ರೀತಿಯ ವಿದ್ಯಾರ್ಥಿಗಳೇ, ಅಗ್ರಿಕಲ್ಚರ್ ಅಂತ. ವೇರ್ ಅಂತ ಇದೆ. ಇಟ್ ಈಸ್ ಎ ಮೇಜರ್ ಅಕ್ಯುಪೇಷನ್ ಆಫ್ ಪೀಪಲ್ ಅಕ್ರಾಸ್ ದ ವರ್ಲ್ಡ್. ಫಾರ್ಮರ್ಸ್ ಇನ್ ಡ್ರೈ ರೀಜನ್ಸ್. ವೇರ್ ಅಂದರೆ ಏನು, ಡ್ರೈ ರೀಜನ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಲಾಸ್ಟ್ ದೇರ್, THEIR ಅಂತ ಇದೆ. ದೇರ್ ಅಂದರೆ ಏನು ಅಂತ, ದೇರ್ ಅಂದರೆ ಇರಿಗೇಷನ್ ಅಂತ. ಧನ್ಯವಾದಗಳು. ಈಗ 2 ಅಂಕದ ಪ್ರಶ್ನೆಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ. ಆನ್ಸರ್ ಎನಿ 3 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 or 2 sentences ಈಚ್ ಅಂತ ಇದೆ. ರೈಟ್ ಎನಿ 2 ಎಕ್ಸ್ಪ್ರೆಷನ್ಸ್ ದಟ್ ಜೂಲಿಯಟ್ ಯೂಸಸ್ ಟು ರೆಫರ್ ಟು ದ ನೈಟ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂತ ಇದೆ. ಬಹಳ ಈಸಿಯಾಗಿ ಇರುವಂತಹ ಕ್ವಶನ್ನು. ಮೊನ್ನೆಯಿಂದನೂ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ಬಹಳ ಇಂಪಾರ್ಟೆಂಟ್ ಕಣ್ರಪ್ಪ. ರೋಮಿಯೋ ಏನು ಹೇಳ್ದ ಆ ಇಮೇಜಸ್ಸನ್ನು ಕಲೀರಿ, ಜೂಲಿಯಟ್ ಏನು ಹೇಳಿದ್ದು ಅದನ್ನು ಕಲಿತ್ರೆ ಮುಗೀತು. ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 8ಕ್ಕೆ ನೋಡಿ. ಎ ಅಂತ ಹಾಕ್ಬಿಟ್ಟು ಜಂಟಲ್ ನೈಟ್ ಅಂತ ಬರೀರಿ. ಬಿ ಅಂತ ಹಾಕ್ಬಿಟ್ಟು ಲವಿಂಗ್ ಬ್ಲ್ಯಾಕ್ ಬ್ರೌಡ್ ನೈಟ್ ಅಂತ ಬರೆದ್ರೆ ಮುಗೀತು. ಕ್ವಶನ್ ನಂಬರ್ 9, ಹೂ ಈಸ್ ಟು ಬಿ ಎ ಬ್ರದರ್ ಮೊನಾರ್ಕ್ ಅಂತ ಇದೆ. ಇಟಾಲಿ ಆಯಿತಾ, ದ ಪ್ರಿನ್ಸ್ ಆಫ್ ಇಟಾಲಿ ಅಂತ ಬರೀರಿ. ಹೌ ಮಚ್ ಡಿಡ್ ಈ ಆಫರ್ ಅಂತ ಇದೆ. 12,000 ಅಂತ ಬರೀರಿ. ಇಷ್ಟೇ ಮುಗೀತು. ಕ್ವಶನ್ ನಂಬರ್ 10, ವಾಟ್ ಆರ್ ಬೋಸ್ ಆ್ಯಂಡ್ ಆ್ಯರೋ ರೆಫರ್ ಟು ಅಂತ ಇದೆ. ಬೋ ಅಂತ ಹೇಳಿದರೆ ಪೇರೆಂಟ್ಸ್ಗಳು ಅಂತ, ಆ್ಯರೋಸ್ ಅಂತ ಹೇಳಿದರೆ ಮಕ್ಕಳು, ಲಿವಿಂಗ್ ಚಿಲ್ಡ್ರನ್ ಅಂತ ಬರೆದ್ರೆ ಮುಗೀತು. ಕ್ವಶನ್ ನಂಬರ್ 11, ಮೆನ್ಷನ್ ಎನಿ 2 ರಿಯಲ್ ವ್ಯಾಲ್ಯೂಸ್ ಆಫ್ ದಿ ಫಾರೆಸ್ಟ್ ಅಂತ ಇದೆ. ಒಂದು ಹಾಡಿದೆ, ಆ ಪದ್ಯದಲ್ಲಿ ಏನು ಅಂದರೆ ಫಾರೆಸ್ಟ್ ಬೇರ್ ಹ್ಯಾಸ್ ಸಾಯಿಲ್ ವಾಟರ್ ಆ್ಯಂಡ್ ಪ್ಯೂರ್ ಏರ್, ಸಾಯಿಲ್ ವಾಟರ್ ಆ್ಯಂಡ್ ಪ್ಯೂರ್ ಏರ್, ಸಾಯಿಲ್ ವಾಟರ್ ಆ್ಯಂಡ್ ಪ್ಯೂರ್ ಏರ್ ಅಂತ 3 ಸಲ ಇದೆ. ಅದೇ ಇದಕ್ಕೆ ಉತ್ತರ. ಮೆನ್ಷನ್ ಎನಿ 2 ರಿಯಲ್ ವ್ಯಾಲ್ಯೂ ಆಫ್ ದಿ ಫಾರೆಸ್ಟ್ ಅಂತ ಇದೆ. ಹೆಣ್ಣು ಮಕ್ಕಳ ಪ್ರಕಾರ, ಗಹರ್ವಾಲ್ ರೀಜನಿನ ಹೆಣ್ಣು ಮಕ್ಕಳ ಪ್ರಕಾರ ಪ್ರಕೃತಿ ಅನ್ನುವಂಥದ್ದು ಅವರಿಗೆ ರಿಯಲ್ ವ್ಯಾಲ್ಯೂ. ಏನಕ್ಕೋಸ್ಕರ ಅಂದರೆ ಬಿಕಾಸ್ ಫಾರೆಸ್ಟ್ ಗಿವ್ಸ್ ಅಸ್ ಸಾಯಿಲ್. ಎ ಅಂತ ಹಾಕಿ ಸಾಯಿಲ್ ಬರೀರಿ, ಬಿ ಅಂತ ಹಾಕಿ ವಾಟರ್ ಬರೀರಿ, ಸಿ ಅಂತ ಹಾಕಿಬಿಟ್ಟು ಪ್ಯೂರ್ ಏರ್ ಅಂತ. ಯಾವುದಾದ್ರೂ 2 ಕೇಳಿದರೆ 3 ಬರೆದ್ರೂ ನಡೆಯುತ್ತೆ. ಈಗ 3 ಅಂಕದ ಪ್ರಶ್ನೆಗಳನ್ನು ನಾವು ನೋಡೋಣ. ಇಲ್ಲಿ ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ಇನ್ ಅಬೌಟ್ 60 ವರ್ಡ್ಸ್ ಈಚ್ ಅಂತ. 3 ಇಂಟು ನೋಡಿ, ಪ್ರತಿಯೊಂದು ಪ್ರಶ್ನೆಗೆ
3 ಅಂಕಗಳನ್ನು ಇಲ್ಲಿ ನೀಡಲಾಗುತ್ತೆ. ನಾನು ಹೇಳಿದ ಕ್ವಶನ್ಸ್ಗಳು ತಾವುಗಳು ನೋಡ್ಬೋದು. ಹೌ ಡಸ್ ರೋಮಿಯೋ ಗ್ಲೋರಿಫೈ ಜೂಲಿಯಟ್ಸ್ ಬ್ಯೂಟಿ, ಇದಕ್ಕೆ ಆನ್ಸರ್ ಕೂಡ ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ವೈ ವಾಸ್ ಡೆತ್ ಸೆಂಟೆನ್ಸ್ ಚೇಂಜ್ಡ್ ಇಂಟು ಲೈಫ್ ಇಂಪ್ರಿಸನ್ಮೆಂಟ್, ಇದಕ್ಕೂ ಕೂಡ ಆನ್ಸರನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ರೈಟ್ ಎ ಶಾರ್ಟ್ ನೋಟ್ಸ್ ಆನ್ ಅರ್ತ್ ಯೂನಿವರ್ಸಿಟಿ, ಇದಕ್ಕೂ ಕೂಡ ಆನ್ಸರನ್ನು ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಏನು ಸರ್ ಸುಮ್ಮನೆ ಬುಲ್ಡೇಜರ್ ಹೊಡಿತೀರೇನೋ, ರೀಲ್ ಬಿಡ್ತೀರೇನೋ ಅಂತ ದಯವಿಟ್ಟು ಲಾಸ್ಟ್ ವೀಕಿನ ವೀಡಿಯೋಸ್ಗಳನ್ನು ನೋಡ್ಕೊಂಡ್ರೆ ನೀವೇ ನನಗೆ ಕಮೆಂಟಲ್ಲಿ ಹೇಳ್ತೀರಾ, ರಿಯಲಿ ಸರ್ ಯು ಆರ್ ಅ ಗ್ರೇಟ್, ಕ್ವಶನ್ ಪೇಪರ್ ಬರೋಕ್ಕಿಂತ ಮುಂಚೆ ನೀವೆಲ್ಲ ರಿವೀಲ್ ಮಾಡಿದ್ರಿ ಅಂತ. ಹೌದಲ್ವಾ, ಲೀಕ್ ಆಗಿತ್ತು ಅಂತ. ನೋಡಿ, ಈಗ 4ನೇ ಮೇನ್ ಕ್ವಶನ್, ಆನ್ಸರ್ ಎನಿ ಒನ್ ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 100 ವರ್ಡ್ಸ್ ಅಂತ ಇದೆ. ಬ್ರಿಂಗ್ ಔಟ್ ದಿ ಕಾಂಟ್ರಾಸ್ಟಿಂಗ್ ಇಮೇಜಸ್ ಯೂಸ್ ಟು ಡಿಸ್ಕ್ರೈಬ್ ದಿ ಇಂಟೆನ್ಸಿಟಿ ಆಫ್ ಲವ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂತ ಇದೆ. 2 ಸೇರಿ ಸಮ್ಮರಿಯನ್ನು ಬರೆದ್ರೆ ಮುಗದೆ ಹೋಯ್ತಪ್ಪ. ಆದರೆ ಅದಕ್ಕಿಂತ ಬೆಸ್ಟು ಅಂತ ಹೇಳಿದರೆ ಆನ್ ಚಿಲ್ಡ್ರನ್ನಿನ ಸಮ್ಮರಿಯನ್ನು ಬರೆದ್ರೆ ಮುಗೀತು, ಆಯಿತಾ. 16ನೇ ಪ್ರಶ್ನೆ, ಇದು ಕೂಡ ನಾನು ನಿಮ್ಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಆನ್ ಚಿಲ್ಡ್ರನ್ ಬರೀ 2 ನಿಮಿಷದ ಒಂದು ವಿಡಿಯೋನ ನಿಮಗೆ ನಾನು ಮಾಡಿ ಹಾಕಿದ್ದೆ. ಬನ್ನಿ, ಈಗ ಒಂದು ಆಂಟೋನಿಮನ್ನು ಕೇಳಿದರೆ ಆ್ಯಕ್ಯುರೇಟ್ ಅಂತ ಇದೆ, ಇದಕ್ಕೆ ಸಫಿಕ್ಸ್ ಕೂಡ ಮಾಡಬೇಕು. ಇನ್ಆ್ಯಕ್ಯುರೇಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕಾಣ್ತಾ ಇದೆ ಎಲ್ಲರಿಗೂ. ಕ್ವಶನ್ ನಂಬರ್ ಸಿ ನೋಡಿ, ಆಯಿತಾ. ಧನ್ಯವಾದಗಳು. ಈಗ ಪಾರ್ಟ್ ಡಿನಲ್ಲಿದ್ದೀವಿ. ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ಅಂತ. ಎಕ್ಸ್ಕ್ಯೂಸ್ ಮೀ ಡ್ಯಾಶ್ ಆಸ್ಕಿಂಗ್ ಡೈರೆಕ್ಷನ್ ಟು ದಿ ಪೋಸ್ಟ್ ಆಫೀಸ್ ಅಂತ ಇದೆ. ಭಾಳ ಈಸಿ, ಕ್ವಶನ್ ಮಾರ್ಕ್ ಬರಬೇಕು, ಆ ರೀತಿಯಾಗಿ ಬರೀಬೇಕು. ಕುಡ್ ಯು ಪ್ಲೀಸ್, ನೋಡಿ ಪೋಸ್ಟ್ ಆಫೀಸ್ ಬಗ್ಗೆನೇ ಕೇಳಬೇಕು. ತಮ್ಮ ಪೋಸ್ಟ್ ಆಫೀಸ್ ಎಲ್ಲೈತೋ ಅಂತ ಕನ್ನಡದಲ್ಲಿ ಹೇಳ್ತೀವಲ್ವ, ಅದನ್ನು ಇಂಗ್ಲೀಷಲ್ಲಿ ಕುಡ್ ಯು ಪ್ಲೀಸ್ ಟೆಲ್ ಮೀ ದ ವೇ ಟು ದಿ ಪೋಸ್ಟ್ ಆಫೀಸ್. ಭಾಳ ಈಸಿ ನೋಡಿ. ಕುಡ್ ಯು ಪ್ಲೀಸ್ ಟೆಲ್ ಮೀ ದಿ ವೇ, ದಾರಿ ಟು ದಿ ಪೋಸ್ಟ್ ಆಫೀಸ್, ಅಷ್ಟೇ, ಆಯಿತಾ. ಆವಾಗ ಅಲ್ಲಿ ಲೇಡಿ ಹೇಳ್ತಾಳೆ, ಗಿವಿಂಗ್ ಡೈರೆಕ್ಷನ್, ಅವಳು ದಾರಿ ತೋರಿಸ್ತಾಳೆ. ಗೋ ಸ್ಟ್ರೈಟ್ ಡೌನ್ ದಿಸ್ ರೋಡ್, ಆಯಿತಾ. ಗೋ ಸ್ಟ್ರೈಟ್ ಡೌನ್ ದಿಸ್ ರೋಡ್, ದೆನ್ ಟರ್ನ್ ಲೆಫ್ಟ್, ಮುಗೀತು. ಆವಾಗ ಸ್ಟ್ರೇಂಜರು, ಈಸ್ ಇಟ್ ಫಾರ್, ಮೇಡಮ್ ದೂರ ಐತೇನ್ರಿ ಅದು? ಆವಾಗ ನೋ 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 ಇಟ್ ಈಸ್ ಜಸ್ಟ್ ಅ 5 to 10 minutes ವಾಕ್, 5 ಅಥವಾ 10 ನಿಮಿಷದಲ್ಲಿ ನಿಮಗೆ ಸಿಗುತ್ತೆ ಸರ್, ನಡ್ಕೊಂತ ಹೋಗಿ ಸಾಕು, ಥ್ಯಾಂಕ್ ಯು ವೆರಿ ಮಚ್ ಅಂತ. ಇಷ್ಟೇ 3 ಲೈನಿಗೂ. ರೈಟ್ ಎ ಲೆಟರ್ ಅಪ್ಲಿಕೇಶನ್. ಮಕ್ಕಳೇ, ಲೆಟರೇ ಬರಲ್ಲ, ಹೇಗೆ ಬರಿಬೇಕು ಅನ್ನೋದೇ ಗೊತ್ತಾಗ್ತಾನೇ ಇಲ್ಲ ಸರ್ ನಾವು ಅಂತ ಹೇಳಿದರೆ, ದಯವಿಟ್ಟು ಫಸ್ಟ್ ಇಯರ್ ಲೆಟ್ರಿಗೂ ಸೆಕೆಂಡ್ ಇಯರ್ PUC ಲೆಟ್ರಿಗೂ ಬಹಳ ವ್ಯತ್ಯಾಸ ಇರುತ್ತೆ. ಫಸ್ಟ್ ಇಯರ್ PUC ಸೆಕೆಂಡ್ ಇಯರ್ PUCಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫುಲ್ಲು ಗ್ರಾಮರಿನ ಲಿಂಕನ್ನು ಕೊಟ್ಟಿರ್ತೇನೆ. ಮೊದಲು ಲೆಟ್ರೈಟನ್ನು ಕ್ಲಿಕ್ ಮಾಡಿ ಲೆಟ್ರೈಟಿಂಗನ್ನು ಹೇಗೆ ಬರೀಬೇಕು, ಏನನ್ನು ತಪ್ಪು ಮಾಡ್ತಿದ್ರೆ ಎಲ್ಲದೂ ಕೂಡ ನೋಡ್ಕೊಳ್ಳಿ. ಔಟ್ ಆಫ್ ಔಟ್ ಈಸಿಯಾಗಿ ಇಂಗ್ಲೀಷಲ್ಲಿ ತೆಗಿಬೋದು. ನಾನು ಅಪ್ಲೋಡ್ ಮಾಡಿರುವಂಥ ಇನ್ನೂ ಯಾರ್ಯಾರ ಎಕ್ಸಾಮ್ಸ್ ಆಗಿಲ್ವೋ ಯೂನಿಟ್ ಟೆಸ್ಟ್ 1, ದಯವಿಟ್ಟು ಇಂಗ್ಲೀಷಲ್ಲಿ ಔಟ್ ಆಫ್ ಔಟ್ ತೆಗಿಲಿಕ್ಕೆ ಪ್ರಯತ್ನವನ್ನು ಪಡಿ. ಐ ಹ್ಯಾವ್ ಆಲ್ರೆಡಿ ಅಪ್ಲೋಡೆಡ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಕೀ ಆನ್ಸರ್. ಐ ಹ್ಯಾವ್ ಆಲ್ರೆಡಿ ಅಪ್ಲೋಡೆಡ್ ಗ್ರಾಮರ್ ರಿಲೇಟೆಡ್ ಟು ಯುವರ್ ಯೂನಿಟ್ ಟೆಸ್ಟ್ 1. ಧನ್ಯವಾದಗಳು. ಆಲ್ ದ ಬೆಸ್ಟ್, ಡೂ ವೆಲ್. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಮೇಲ್ ಐಡಿಗೆ ಕಳಿಸುವುದನ್ನು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.